ಗಂಡಸರನ್ನು ನೋಡಿದ್ರೆ ಆಗುದಿಲ್ಲ ಅಂತ ಹೇಳಿ ಆದ್ರೆ ನೀನು ಅಂತೇಳಿ ನಾನು ಅವಳು ಹೆಣ್ಣಾದ್ರಿಂದ ನನ್ಗೇನು ಸಮಸ್ಯೆ ಇಲ್ಲ. ಪರ ಪುರುಷರನ್ನು ನೋಡಿದ್ರೆ ಅವಳಿಗೆ ಆಗುದಿಲ್ಲ. ಅದು ಸಾಧ್ಯವಲ್ಲ. ನಮಗೇನಾದ್ರು ಮುಖ ತೋರ್ಲಿಕ್ಕಿಲ್ಲ. ನಿಮ್ಮ ಜಾಗ್ರತೆ ನೀವು ಮಾಡ್ಕೊಳ್ಳಿ. ತಂಗಿ ಎಂದು ಕಳಿಸ್ತೇನೆ. ಕಾರಣ ಉಂಟು. ಈಗ ನಿನ್ನನ್ನು ನೋಡ್ಲಿಕ್ಕೆ ಇಬ್ರು ಹೆಂಗಸರು ಬಂದಿದ್ದಾರೆ. ಮಾತಾಡ್ಲಿಕ್ಕಿಲ್ಲ, ನೋಡ್ಲಿಕ್ಕೆ ಮಾತ್ರ. ಮಾತಾಡುದು ಬೇಡ, ನಿನ್ನ ನೋಡಿ ಹೋಗ್ತಾರೆ. ಆ ಕಡೆಯಲ್ಲಿ ಈ ಕಡೆಯಲ್ಲಿ ಹೌದೌದು, ಅವಳು ಬಸ್ರಿ. ಇಲ್ಲಿ ಬಂದ್ರ ಮೇಲೆ ಬಸ್ರ ಎಂತ ಬರುತ್ತೀನಿ ಮಾಯ ಆಗ್ತದ ಅದಲ್ಲ. ಅವಳು ಇಲ್ಲಿ ಅಪ್ಪ ತಿಳಿಸ್ಕೊಳ್ಬೇಡ, ಅಪ್ಪ ತಿಳಿಸ್ಕೊಳ್ಬೇಡ. ಪದಾರ್ಥ ಬಾಕಿ ಅದಲ್ಲ. ಯಾರು ಹೇಳ್ತದಂತ ಕೇಳಿದ್ದ ನೀ ಕಾರಣ ಉಂಟು. ಅವಳು ಮದುವೆಯಾಗಿ ಅದೆಷ್ಟೋ ವರ್ಷ ಆಯ್ತಾ, ಗರ್ಭಿಣಿ ಆಗ್ಲಿಲ್ಲ. ಇಲ್ಲಿ ಬಂದು ಮದ್ದು ತಕೊಂಡು ಹೋದ್ಮೇಲೆ ಗರ್ಭಿಣಿ ಆದದ್ದವಳು. ಬರ್ಗಿಣಿ ಗರ್ಭಿಣಿ ಆದದ್ದು ಅದೇ ಆದದ್ದು ಕೇಳಿದ. ಯಾವುದು? ಸೋಮೇಶ್ವರನ ಸುಲೋಚನ. ಸುಲೋಚನಕ್ಕ ಅಕ್ಕನಿಗೆ ನನ್ನೇನು ಎಷ್ಟು ಪ್ರೀತಿ. ಅಕ್ಕ ನೀನ್ ಬಸ್ರಿ ಅಲ್ವಾ? ಹೆಚ್ಚು ಅಲ್ವಾ? ಮತ್ತೆಂತದಿದು ಹೊಟ್ಟೆ ನೀ ಅಂತ ಸುಳ್ಳು ಹೇಳುದ ಇದು? ಇವಳೆ ನೀನು ಆಯಸ್ಸಾಗ್ತದಲ್ಲಿ ನಿಂತ್ಕೋ ಆಯ್ತಾ? ಆಮೇಲೆ ಅಣ್ಣ ಕೆತ್ತೋದಳ ಆಚೆ ಮದುವೆ ಕಾಣ್ಬೇಡ. ಅವಳು ಸೇರಿ ಬೆಚ್ಚಿ
ಸಿಡಿ. ಹೌದಾ ಸಿಡಿ ಇರ್ಲಿ. ಇವಳ ಹೆಸರೆಂತ? ನನ್ನ ಹೆಸರು ವಿದ್ಯಾ. ವಿದ್ಯಾ. ನಿಮ್ ಮದ್ವೆ ಆಯ್ತಾ? ನನ್ ಮದುವೆ ಆಗ್ಲಿಲ್ಲ. ಆಗಿಲ್ವಾ? ನೀನ್ ಚಲ್ಲಡ್ಸ್ಬೇಡ. ಕಳ್ಜಿ ಹೊತ್ತದ್ದು. ಕಳ್ಸೋರ್ ಅಡ್ಡಿಲ್ಲ. ಅಡ್ಡಿಲ್ಲ. ಅಲ್ಲೇ ನಿಂತ್ಕೋ. ಆಯ್ತು. ಮುಖ ತೋರ್ಸಿ. ಅಲ್ಲ ಮಾತಾಡಿ ಅದು ಮುಖ ತೋರ್ಸಿ. ಅಲ್ಲ ನೀ ಬೇಗ ತೋರ್ಸು. ತಡ ಬೇಗ ತೋರ್ಸು. ಸಮಯ ನೋಡಿದ್ರೆ ಸ್ವಾಮಿ ಪರಿಸ್ಥಿತಿ ಹೇಗೆ ಅಂತ ಪರಿಸ್ಥಿತಿ ಹೆಸರೆಂತ ವಿದ್ಯಾ. ಕರ್ಮ ನೀನು. ವಯ್ಯಾರು ತಗ ಬೆನ್ನು ಬೇರೆ ಆಗ್ತದೆ ನೋಡ. ಸುಮ್ಮನೆ ಕತ್ತೆ ನೀನು ನೋಡಿದ್ರೆ ಸ್ವಾಮಿ ಜೀವನ ಒಂದು ಅಕ್ಷರ ಕಲಿಯಲಿಲ್ಲ ವಿದ್ಯೆ ಅಂತ. ವಿದ್ಯೆ ಕಲ್ತಕ್ಕಂಥ ವಿದ್ಯೆ. ಪರಿಸ್ಥಿತಿ ಹೇಗುಂಟು ಹಾಗಾಗಿ ಬರ್ಲಿಕ್ಕೆ ತೊಂದ್ರೆ ಇಲ್ಲ. ನಿನ್ನ ತಂಗಿ ಆದ್ರೂ ಮನುಷ್ಯರು ಹೌದಲ್ವಾ? ನೀನು ಕರ್ಕೊಂಡು ಬಾ, ಬೇರೆ ಬರ್ಬೇಕು ವ್ಯವಸ್ಥೆ ಮಾಡಿ ಕೊಡ್ತೇನೆ. ನೀವು ವ್ಯವಸ್ಥೆ ಮಾಡಿ ಕೊಡ್ತೀರಿ ಅಂತ ನಿಮ್ಮ ಜೊತೆ ನಾನು ಬರ್ತೇನೆ. ಇಲ್ಲ ಅಂತಾದ್ರೆ ಅವರೊಂದು ಆಶೀರ್ವಾದ ಮಾಡಿ ಹಾಳಾಗುದು ಯಾಕೆ? ನಾನು ಮೇಲೆ ಬಿಡುದು ಆಗ್ತದೆ. ಹಾ. ಅಡ್ಡಿಲ್ಲ, ತೊಂದರೆ ಇಲ್ಲ. ನಮ್ಮಮ್ಮ. ನಮ್ಮಮ್ಮನ ನಮಸ್ಕಾರ ಮಾಡ್ಕೊಂಡು ಸಾಕು, ನೀನು ಅಂತೆಲ್ಲ ತಿರ್ಸು ಬೇಡ. ಅದೇನಯ್ಯ? ನಿನಗೆ ಅಮ್ಮನ ಅವಳು ಹಾಗೆ ಹೇಳಿದ್ದಲ್ಲ. ಅಲ್ಲ ನನ್ನ ತಂಗಿ ನಿಮ್ಮ ತಂಗಿ ನಂಗೆ ಆಗ್ಬೋದು. ನಂಗ್ ಅಡ್ಡಿಲ್ಲ. ಹೊಟ್ಟೆ ಮೇಲೆ ಹೇಳ್ಬೇ. ಅಂತ ಯಾರು ಕಳ್ಸಿ ಗೊತ್ತಿಲ್ಲಪ್ಪ. ಹೌದಾ? ನಂಗ್ ಅಡ್ಡಿಲ್ಲಪ್ಪ. ನಿಂಗೆ ಅಡ್ಡಿಲ್ಲ, ನಂಗೆ ಕೊಟ್ಟಿಲ್ಲ. ಎಂತ ತೊಂದ್ರೆ ಈಗ? ಏನಾಗುದಿಲ್ಲ. ಅವನ ಬಗ್ಗೆ ನನಗೆ ಭರವಸೆ ಉಂಟು. ನಡೆಯವ ನಾನು ಹೇಗೋ ಅವ ಹಾಗೆ ಏನಿಲ್ಲ. ಈಗ ಆ ಉತ್ತಿರ್ತಾಳ ಆ ಕಡೆ. ಈಗ ಅವ್ರ ಕೆಲಸ ನೋಡ್ಬೇಕು ಯಾರಲ್ಲಿ ಕುಲದಲ್ಲಿ ಕೀಳ್ಯಾವುದು ಮತದಲ್ಲಿ ಮೇಲ್ಯಾವುದು ಕುಲದಲ್ಲಿ ಕೀಳ್ಯಾವುದು ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸ ಮನಸ್ಸಿ ಕೀಳದು ಮೇಲ್ಯಾವುದು ಮೇಲ್ಯಾವುದು ತಪ್ಪು ಮಾಡದವರು ಯಾರವರೇ ತಪ್ಪೆ ಮಾಡದವರು ಎಲ್ಲವರೇ ತಪ್ಪು ಮಾಡದವರು ಯಾರವರೇ ತಪ್ಪೆ ಮಾಡದವರು ಎಲ್ಲವರೇ ತಪ್ಪಿ ತಪ್ಪಿ ತಪ್ಪಾಗುತ್ತೆ ತಪ್ಪಿ ತಪ್ಪಿ ತಪ್ಪಾಗುತ್ತೆ ಬೆಳ್ಳಿ ಕೂಡ ತಪ್ಪಾಗುತ್ತೆ ಬೆಳ್ಳಿ ಕೂಡ ತಪ್ಪಾಗುತ್ತೆ ಇದ್ರೊಳಗೆ ದಾರಿ ಐತೆ ಮನದಲ್ಲಿ ಮೇಲ್ಯಾವುದೋ ಮನದಲ್ಲಿ ಮೇಲ್ಯಾವುದೋ ಏ ಹುಚ್ಚಪ್ಪ ಮನದಲ್ಲಿ ಮೇಲ್ಯಾವುದೋ ಮೂರು ದಿವಸ ಆಯ್ತು ನಿಂತ್ಕೊಳ್ಳಿ. ದೇವ್ರೇ. ಹೌದು ದೇವ್ರೇ. ಹೌದು ದೇವ್ರೇ. ಹೌದು ದೇವ್ರೇ. ಯಾರಂತ ಅಗತ್ಯ ಇರ್ತಾರೆ. ಮಂಗಳ ಮಾಡುವ ಬಾ. ಈಗ ಬಂದ್ರೆ ಎಂತ ಸ್ವಂತಕ್ಕೂ ಹೊಡಿತಾರೆ. ಹೊಡಿ ಹೊಡಿ. ನಾನು ನಮ್ಮ ಮಾಡೋದು ಅಲ್ಲ ಮಾರು ನೀವು ಇಲ್ಲಿಗೆ ಈ ನಾಯಿ ಕುರ್ಕನೆಲ್ಲ ಹಿಡ್ಕೊಂಡು ಬಂದಿದೆ. ಆಯ್ಕೊಟ್ಟ. ಯಾಲ ಎಂದಡ ಎಲ್ಲರೂ ಎಂತ ಕನ್ನಡ ನಂದು ನಾಗವಲ್ಲ. ಏನಿದೆ ಅಂತ ನಾಗವಲ್ಲ. ಅದು ಗಂಡು ನಾಗವಲ್ಲಿ ಹೆಣ್ಣಲ್ಲ. ನಾಗವಲ್ಲಿ ತಮ್ಮ. ಇನ್ನ ದುರ್ಗಾಷ್ಟಮಿ ನಿನ್ನ ಸುಡ್ರುಗೊಟ್ಟು ದುರ್ಗಾಷ್ಟಮಿ ದಿನ ಇನ್ನ ದುರ್ಗಾಷ್ಟಮಿ ನಿನ್ನ ಸುಡ್ರುಗೊಟ್ಟು ಎಂತದಲ್ಲ ಒಂದು ತಗೊಂಡ್ಬಂದಿಟ್ಟಿದೆಯಲ್ಲ ಅದನ್ನ ಮೇಲೆ ತಿಪ್ತಂದ್ರೆ ಈಗ ನನ್ಗೊಂಚೂರು ಕೊಡೋದ್ರಲ್ಲ. ಒಂದು ಕಷ್ಟ ತಪ್ಪಿರ್ತಿತ್ತು. ಗೊತ್ತಿಲ್ಲ ಕೊಟ್ಟು ಮಕ್ಕಳು ನಾನು ಕುಟುಂಬ ಸುದ್ದಿಯನ್ನು ಕಪ್ಪಿಗೆ ಹಾಕಿ ಗೊತ್ತಿಲ್ಲ. ಏ ಆಯ್ ಗೊತ್ತೈತೆ ಅಲ್ಲ ಇದೆ ಅಂತ ಕ್ಲೀನ್ ಕೂತ್ರಿಂದ ಬಂದೆ ಅಂತ ಮಾಡಿದೆ. ಏನು ಬಸ್ ಮುಂದೆ ಬರ್ಬೋದಿಲ್ಲ ನಿಮ್ಗೆ ಎಂತ ಇದೆ? ಹೇಳಿ ಹೇಳಿ ಹೆಬ್ಬಾಡಿ. ಕಾಲು ಗಚ್ಚಿ ಕಲ್ಲತ್ತು
ಯಾವ ಮತ್ತೊಂದೆಲ್ಲ ಹೋಯ್ತದೆ ನೋಡ. ಯಾವ ನಿನ್ನೆ ಅಂತಲ್ಲ ಅದು ಸರಿ ಇತ್ತು ನಿನ್ನೆ ಅಂತ ಹೇಳು ಅದು ವಾರದ ಸರಿ ಮಾಡು ನಿನ್ನೆ ಅಂತ ಇತ್ತು ನಂದೆಂತಿಲ್ಲ ಹಾ? ಎಲ್ಲ ಹೋಯ್ತು ಇವತ್ತು. ಎಲ್ಲ? ಇದು ಎಂತದು ಇಲ್ಲ. ವರ್ಕ್ ಅಷ್ಟೇ ಇದು. ಅದು ಬಾರಿ ಒಳ್ಳೆದು. ಕರ್ಸು ಕಾಣೆ. ಇಲ್ಲಿ ನೋಡು, ಅಣ್ಣ ಅಣ್ಣ ಓ ನಮ್ಮ ಅಣ್ಣ 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 ಏನು ಹೂ ಬರೆಯಲು ಬಿಡುವುದು ಹಾಕುವುದಿಲ್ಲ. ನಿನಗೆ ದೇವರಿಲ್ಲ. ಇಲ್ಲ. ಏನೆಲ್ಲ ಮೌನ ಗುರುದೇವನಲ್ಲಿ ಅಣ್ಣ ಗುರುದೇವ. ಸಕಲ ದೇವ ಬೆಳಗ್ಗೆ ಉಂಟಾಗ. ಸ್ವಾಮಿ ದೇವರ ಬೇಕಂತ ಬಂದಿದ್ದಲ್ಲ ದಾರಿ ತಪ್ಪಿ ಬಂದಿದ್ದು ಹೌದಾ? ಹೋಗುವ ಮನಸ್ಸುಂಟು ಒಂದು ದಾರಿ ಮಾಡಿಕೊಡು ಇವತ್ತು ಹೋಗುದು ಕಳಿಸಿ ಕೊಡುವುದಿಲ್ಲ ನಿನ್ನ. ಎಂತಕ್ಕೆ ಅದಾಗೆ ಅಂತ ನನ್ನದಿಂದ ಬಹಿರಂಗ ತಕ್ಕ ಅದೇ. ಮಾವ ಏನು? ಏನು ಮಾಡಿದ ಮಾವ? ತುಂಬಿರುವಂತಹ ಸಭೆ ಹುಚ್ಚರೆಲ್ಲ ಸೇರಿ ನನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ಕಹಗಾಯಿಸಿ ನಾನು ಆಡ್ತಾ ಇದ್ಯಾ, ಏನ್ ಮಾಡ್ಲಿ ಪುಣ್ಯಾತ್ಮ? ಚಪ್ಪಾಳೆ ತಡ್ತಾ ಇದ್ಯಾ. ಪ್ರಕರಣ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಹೋಗ್ತೇನೆ ನನ್ನ ಅಪ್ಪನ ಬಳಿಗೆ. ಒಂದಕ್ಕೆರಡು ಹೇಳಿಕೊಟ್ಟು ನಿನಗೆ ಅವಮಾನ ಮಾಡದೇ ಇದ್ರೆ ನೋಡು, ನಾನು ಅಲಕಾವತಿಯ ಮೂಲ್ಯ ರತ್ನ ವಿಜಯ ರತ್ನ ಸುಳ್ಳು ಸೆರಗಿನಲ್ಲಿ ಕಟ್ಟಿಟ್ಟುಕೋ ಮಾವ, ಕಟ್ಟಿಟ್ಟುಕೋ. ನೋಡ್ಕೊಳ್ಳಿ ನೀವು ಬೇಕಾದ ಕೇಳಿ ನೆನಪಿಟ್ಟುಕೋ ಮಾವ. ನೋಡಿದ್ರೆ ಸ್ವಾಮಿ ಏನು? ಇದೆಲ್ಲ ಆಗ್ಲಿಕ್ಕಿಲ್ಲ. ನಾನು ನಮ್ಮನೆಗೆ ಹೋಗ್ತೇನೆ. ಎಲ್ಲವನ್ನೂ ಸರಿ ಮಾಡ್ಲಿ ನನಗೆ ಗೊತ್ತುಂಟು. ಯೋಚನೆ ಮಾಡ್ಬೇಡ. ಅವನೆಲ್ಲ ಅಡಿಯ ಅವನು ಯಾವ ಸರಿ ಮಾಡ್ತೇನೆ ಬನ್ನಿ ಹೋಗೋಣ. ನಿಮ್ಮ ಮೇಲೆ ಭರವಸೆ ಇಟ್ಟಿರ್ತೇನೆ. ಬನ್ನಿ. ಒಂದು ವರ್ಷ ಎಂತಾಯ್ತು ನಮಸ್ಕಾರ. ಓ ನಮ್ಮ ವೀರಪ್ಪ. ಏನಾಯ್ತು ಏನಲ್ಲ ನಾನು ಒಂದು ಹೆಣ್ಣು ಹುಡುಕಿ ಆಯ್ತು ಇವಾಗ ಹೌದಾ ನಿಮ್ಮ ಮದುವೆ ಆಗಿದ್ಯಾ ನನ್ಗೆ ಆಗ್ಲಿಲ್ಲ ಮಾತ್ರ. ಅದ್ರ ಆಸೆ ಬಿಡಿರಿ ನೀವು ಎಂತಕ್ಕ ನೀವಂತ ಅಲ್ಲ ಸ್ವಾಮಿ ನ್ಯಾಯದ ಗಂಡು ಮಕ್ಕಳೆಲ್ಲ ಇನ್ನು ಮದುವೆ ಆಸೆ ಬಿಡುವುದೇ ಒಳ್ಳೇದು. ಹೌದಾ ಹೆಣ್ಣಂತೂ ಸಿಕ್ಕುವುದಿಲ್ಲ. ಹೆಣ್ಣು ಸಿಕ್ಕಿಲ್ಲ ಅಂತ ನೀವು ಒಂದು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಬೇಕು. ಏನು ಏನು ಎಲ್ಲಾದ್ರೂ ಒಂದು ಇದೇ ಸ್ಥಳದಲ್ಲಿ ಒಂದು ಗೊಬ್ಬರ ಹಾಕಿದ್ರೆ ಹೇಗೆ? ನೀವು ಬಂದು ಪೂಜೆ ಮಾಡಿ ಇಲ್ಲ ಪರವಶ ಯೋಗ ಇದ್ರೆ ಅವ್ರ ಮಕ್ಕಳ ಮಾಡು ಪೂಜೆ. ಹ್ಮ್ ಅದೆಲ್ಲ ಹೋಗ್ಲಿ. ಈಗ ನಮ್ಮ ಮದುವೆ ಆಗುವಂತ ಭಾಗ್ಯ ಕೂಡಿ ಬಂತು. ಎಂತಾಯ್ತು ಎಂತಾಯ್ತು ಹೇಳ ಅಂತ ಆಗ್ಲಿಲ್ಲ. ಅವ್ರು ಇಷ್ಟಿನ ಮಾಡಿದ್ರು ತೊಂದ್ರೆ ಇಲ್ಲ ಇದ್ದಿತ್ತು. ಇವತ್ತು ಬೇಡ ಇದ್ದಿತ್ತೇನು? ಅಲ್ಲ ನೀನ್ ಇಲ್ಲಿ ನನ್ನ ಹತ್ರ ಮಾತಾಡ್ತಾ ಕಂಡ್ರೆ ಅವ್ರು ಅದಕ್ಕೆ ಅತ್ತೆ ಅವನ್ನ ಹಾರ್ಸ್ಕೊಂಡು ಹೋದ್ ನಂಗೆ ಆಟಗಾರರಿಗೆ ಅಂತೇಳಿ ಮನೆಯವರ ಮೇಲೆ ಅದು ಒಂದು ಸಮಸ್ಯೆ. ಓಯ್ ಏನೇ ಆಗ್ಲಿ ಅದು ಈಗ ನಮ್ಗೆ ಅದು ನಮ್ಗೆ ಬರುತ್ತದೆ. ಹೌದಾ ಹೌದು ನೀವೊಂದು ಮನಸ್ಸು ಬರ್ಕಲ್ಲ ನಂಗೆ ಬೇಡ ಪೂರ ಉದ್ಯಮ ಬೇಕಲ್ಲ ಎಂತ ಸಹೋದರ ನಂಗೆ ಬೇಡ ಮನ್ಸು ಮಾಡಂದಿಲ್ಲ. ಹಾಗಲ್ಲ ಸ್ವಲ್ಪ ನನಗೆ ಹುಮ್ಮಸ್ ಬರ್ಬೇಕಂತ ಬಾಯಿ ಹಾಕ್ಬೇಕು. ಬಾಯಿ ಹಾಕ್ಬೇಕು ನಂಗೆ ಅಭ್ಯಾಸ ಇಲ್ಲ. ಅಂತ ನಂಗೆ ಬಾಯಿ ಹಾಕಿ ಅನ್ನೋದಲ್ಲ. ಒಂದು ಹುಮ್ಮಸ್ ಬರ್ಬೇಕಂತ ಅವ್ರೊಂದು ಬಾಯಿ ಹಾಕಿದ್ರೆ ಹೇಗೆ? ಅದೆಲ್ಲ ಹೋಗ್ಲಿ. ಅದೆಂತ ಗೊತ್ತಿತ್ತಾ? ಎಂತದ ಬೇಕು ನವಿಲು ನೋವಿಲ್ಲ ಎಲ್ಲಿತ್ತು ತೋರ್ಸು ತೋರಿಸ್ತಿದ್ದಾನೆ ನಿನಗೆ. ಹ್ಮ್ ನವಿಲು ತೋರಿಸಿದಲ್ಲ, ನವಿಲು ತೋರಿಸುವಾಗ ಹಾಸ್ಕೋದಂತ ಮಾತ್ರ ಈಗ. ಓಯ್, ಅಲ್ಲ, ಅದಿಲ್ಲ. ಓಯ್, ಓಯ್, ಓಯ್. ನೆನ್ಪಿಡ್ಕೊಳ್ಳಿ, ಬೇಕಂತ ನಿಂಗೆ. ಇಲ್ಲ, ಅಲ್ಲ, ಇಲ್ಲ. ಕಾಲದಿಂದ ನೀನ್ ಮೊದ್ಲೇ ನೀನ್ ಯಾರಾದ್ರೂ ಹೋಗ್ತೀನಿ. ನವಿಲ್ ನೋಡಿದ್ಯಾ ನೀನು? ನವಿಲ್ ನೋಡಿದ್ಯಾ? ಇವಾಗ ನಾಟ್ಯ ಮಾಡ್ತಾ ನೋಡಿದ್ಯಾ? ನೋಡಿಲ್ಲ ನೋಡುವ ಆಸೆ ಉಂಟಾ? ಈಗ ತೋರಿಸ್ತೇನೆ ನೋಡಿ. ಈಗ ನೀನ್ ಅರ್ಥ ಮಾಡ್ತಾರೆ ಎಂತದ ನೀನ್ ಅಷ್ಟೆಲ್ಲ ಯಾವ್ದು ಬೇಡ. ಅರ್ಥ ತಗೊಳ್ಳಿ ಹೋಯ್. ನಂಗೆ ಅಭ್ಯಾಸ ಇಲ್ಲ. ಏನ ಒಕ್ಕಲಕ್ಕೆ ಹಿಡುಕೋಳು ನೀನು. ಅಲ್ಲಲ್ಲ ನವೀನ ಒಂದಿನ ನವೀನ ಇದು ಬಂದಾಯ್ತು ಇದು ನೋಡಿ ಈಗ. ನೀಲ ಗಗನದೊಳು ಮೇಘಗಳ
ಮೋಡಗಳ ಕಂದಾಗಲೇ ನಲಿಯುತ್ತ ಕುಣಿಯುತ್ತ ನವಿಲು ಕುಣಿಯುತ್ತಿದೆ ನೋಡೆ ನೀ ನೋಡೆ ನೀಲ ಗಗನದೋ ನೀಲ ಗಗನದೊಳು ಇವತ್ತು ನಾನು ಈಗ ನವಿಲು ಕುಣಿಸಿದೆ. ನೀನು ನವಿಲು ಕುಣುವುದಲ್ಲ ನಿಂದ ಹೆಣ್ಮನೆ ಹಬ್ಬ ಆಯ್ತಾ ಅಲ್ಲ ನಿಂದ ಹೆಣ್ಮನೆ ಯಾವ್ದು ಗಂಡು ನೋಡಿ ಹಾರ್ದಾಗಿತ್ತೆ ಜಲಜಾಕ್ಷಿ ಬಾರೆ ಜಲ ಜಗಂದಿನಿ ಬಾಬಾ ನನ್ನ ಕಬ್ಬಡಿಯ ಕಬ್ಬಡಿಯ ಆಡುಕ ಒಂದು ಜನ ಮತ್ತೆ ಅವರಿಗೆ ಮಾತ್ರ ಹೀಗೆ ಹೌದಾ ಆದ್ರೂ ಒಂದು ಸ್ವಾಮಿ ಇವಾಗ ಸ್ವಲ್ಪ ಖರ್ಚು ಲಕ್ಷಣ ಕಾಣ್ತದೆ ಹಾಗೂ ಲಕ್ಷಣ ಯಾಕೆ ಬೇಲಿಗ? ಯಾವ್ದೌದಾ? ಅದು ಬೀಳುತ್ತೌದೆ ಅದು ಬಿದ್ರೆ ನೀವು ಒಂದಿಗೆ ಅಂದ್ರೆ ನನ್ನ ಪದ್ಯ ಆಗ್ತದೆ ಈಗ ಅರ್ಥ ಕೊಡ್ತೀವಿ ಅರ್ಥ ಕೊಡ್ತೀಯ ನಂಗೆ ಅಭ್ಯಾಸ ಇಲ್ಲ ಅಂತಿದ್ದೀನಿ ಅಂತ ಹೇಳಿದೆ ಒಂದು ಪದ್ಯ 500 ನಿಮ್ಗೆ. ಹಾಗಾ 500 ನನಗೆ. ಸರಿ ಸರಿ ಅಡಿ ಸರಿ ಇರ್ಲಿ ಶುರು ಮಾಡು